ಇಸ್ರೇಲ್ ಮತ್ತು ಇರಾನ್ ನಡುವೆ ದಾಳಿ ಆಗ್ತಾ ಇದೆ, ಯುದ್ಧ ಆಗ್ತಾ ಇದೆ. ಇಸ್ರೇಲ್ನ ದಾಳಿಗೆ ಇರಾನ್ನಿಂದಲೂ ಕೂಡ ಪ್ರತ್ಯುತ್ತರ. F-35 ಫೈಟರ್ ಜೆಟ್ ಹೊಡೆದುರುಳಿಸಿದೆ ಇರಾನ್. ತಬ್ರೀಜ್ನಲ್ಲಿ ಇಸ್ರೇಲ್ನ F-35 ಫೈಟರ್ ಜೆಟ್ ಧ್ವಂಸಗೊಂಡಿದೆ. F-35 ಯುದ್ಧ ವಿಮಾನ ಹೊಡೆದುರುಳಿಸಿದೆ ಇರಾನ್ ಏರ್ ಡಿಫೆನ್ಸ್. ಇಸ್ರೇಲ್ ದಾಳಿ ಮಾಡ್ತು. ಇಸ್ರೇಲ್ಗೆ ಪ್ರತ್ಯುತ್ತರವನ್ನು ಕೊಡೋದಕ್ಕೆ ಇರಾನ್ ಕಾಯ್ತಾ ಇತ್ತು. ನಾವು ದಾಳಿ ಮಾಡ್ತೀವಿ. ಇರಾನ್ ಎಷ್ಟರ ಮಟ್ಟಿಗೆ ರೆಡಿ ಇದೆ ಅಂತಂದರೆ ಅಮೇರಿಕಾಗೂ ದೊಡ್ಡಣ್ಣಗೂ ಕೂಡ ಹೆದರ್ತಾ ಇಲ್ಲ. ಅಲ್ಲಿ ಟ್ರಂಪ್ ಹೇಳ್ತಾರೆ ನೀವು ಸುಮ್ಮನೆ ಸೈಲೆಂಟ್ ಆಗಿದ್ದರೆ ಒಳ್ಳೆಯದು ಅಂತ. ಇಲ್ಲ, ಸೈಲೆಂಟ್ ಆಗಿರೋ ಮಾತೇ ಇಲ್ಲ. ನೀವು ಮಧ್ಯದಲ್ಲಿ ಬಂದಿದ್ದೀರಿ, ನೀವು ಎಂಟ್ರಿ ಆಗಿದ್ದೀರಿ, ನೀವು ಅಮೇರಿಕಾ, ನಾವು ಬಿಡಲ್ಲ, ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತೀವಿ ಅಂತ. ಅದಕ್ಕೋಸ್ಕರನೇ ನ್ಯೂಯಾರ್ಕಲ್ಲಿ ಭದ್ರತೆಯನ್ನು ಹೆಚ್ಚಿಸಿದ್ದು ಅಮೇರಿಕದವರು. ಅದಕ್ಕೋಸ್ಕರನೇ ನ್ಯೂಯಾರ್ಕಲ್ಲಿ ಭದ್ರತೆಯನ್ನು, ಪೊಲೀಸ್ ಸಿಬ್ಬಂದಿಗಳನ್ನು ಅತಿ ಹೆಚ್ಚಾಗಿ ನಿಯೋಜನೆ ಮಾಡಿದ್ದು. ಈಗ ನೋಡಿ, ನೀವು ಗಮನಿಸ್ತಾ ಇದ್ದೀರಾ, ಇಸ್ರೇಲ್ ದಾಳಿಗೆ ಇರಾನ್ ಪ್ರತ್ಯುತ್ತರ ಕೊಟ್ಟಿದೆ. ಅವರ F-35 ಫೈಟರ್ ಜೆಟ್ಟನ್ನು ಹೊಡೆದಾಕಿದೆ ಇರಾನ್. ತಬ್ರೀಜ್ನಲ್ಲಿ ಇಸ್ರೇಲ್ನ F-35 ಫೈಟರ್ ಜೆಟ್ ಧ್ವಂಸಗೊಂಡಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಮತ್ತೊಂದು ಕಡೆ ದಾಳಿಯ ದೃಶ್ಯ, ಮತ್ತೊಂದು ಕಡೆ ಧ್ವಂಸಗೊಂಡಿರುವಂಥ ದೃಶ್ಯ. ಇಸ್ರೇಲ್ ಮತ್ತು ಇರಾನ್ ನಡುವೆ ದಾಳಿ ಆಗ್ತಾ ಇದೆ, ಯುದ್ಧ ಆಗ್ತಾ ಇದೆ. ಇಸ್ರೇಲ್ನ ದಾಳಿಗೆ ಇರಾನ್ನಿಂದಲೂ ಕೂಡ ಪ್ರತ್ಯುತ್ತರ. F-35 ಫೈಟರ್ ಜೆಟ್ ಹೊಡೆದುರುಳಿಸಿದೆ ಇರಾನ್. ತಬ್ರೀಜ್ನಲ್ಲಿ ಇಸ್ರೇಲ್ನ F-35 ಫೈಟರ್ ಜೆಟ್ ಧ್ವಂಸಗೊಂಡಿದೆ. F-35 ಯುದ್ಧ ವಿಮಾನ ಹೊಡೆದುರುಳಿಸಿದೆ ಇರಾನ್ ಏರ್ ಡಿಫೆನ್ಸ್. ಇಸ್ರೇಲ್ ದಾಳಿ ಮಾಡ್ತು. ಇಸ್ರೇಲ್ಗೆ ಪ್ರತ್ಯುತ್ತರವನ್ನು ಕೊಡೋದಕ್ಕೆ ಇರಾನ್ ಕಾಯ್ತಾ ಇತ್ತು. ನಾವು ದಾಳಿ ಮಾಡ್ತೀವಿ. ಇರಾನ್ ಎಷ್ಟರ ಮಟ್ಟಿಗೆ ರೆಡಿ ಇದೆ ಅಂತಂದರೆ ಅಮೇರಿಕಾಗೂ ದೊಡ್ಡಣ್ಣಗೂ ಕೂಡ ಹೆದರ್ತಾ ಇಲ್ಲ. ಅಲ್ಲಿ ಟ್ರಂಪ್ ಹೇಳ್ತಾರೆ ನೀವು ಸುಮ್ಮನೆ ಸೈಲೆಂಟ್ ಆಗಿದ್ದರೆ ಒಳ್ಳೆಯದು ಅಂತ. ಇಲ್ಲ, ಸೈಲೆಂಟ್ ಆಗಿರೋ ಮಾತೇ ಇಲ್ಲ. ನೀವು ಮಧ್ಯದಲ್ಲಿ ಬಂದಿದ್ದೀರಿ, ನೀವು ಎಂಟ್ರಿ ಆಗಿದ್ದೀರಿ, ನೀವು ಅಮೇರಿಕಾ, ನಾವು ಬಿಡಲ್ಲ, ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತೀವಿ ಅಂತ. ಅದಕ್ಕೋಸ್ಕರನೇ ನ್ಯೂಯಾರ್ಕಲ್ಲಿ ಭದ್ರತೆಯನ್ನು ಹೆಚ್ಚಿಸಿದ್ದು ಅಮೇರಿಕದವರು. ಅದಕ್ಕೋಸ್ಕರನೇ ನ್ಯೂಯಾರ್ಕಲ್ಲಿ ಭದ್ರತೆಯನ್ನು, ಪೊಲೀಸ್ ಸಿಬ್ಬಂದಿಗಳನ್ನು ಅತಿ ಹೆಚ್ಚಾಗಿ ನಿಯೋಜನೆ ಮಾಡಿದ್ದು. ಈಗ ನೋಡಿ, ನೀವು ಗಮನಿಸ್ತಾ ಇದ್ದೀರಾ, ಇಸ್ರೇಲ್ ದಾಳಿಗೆ ಇರಾನ್ ಪ್ರತ್ಯುತ್ತರ ಕೊಟ್ಟಿದೆ. ಅವರ F-35 ಫೈಟರ್ ಜೆಟ್ಟನ್ನು ಹೊಡೆದಾಕಿದೆ ಇರಾನ್. ತಬ್ರೀಜ್ನಲ್ಲಿ ಇಸ್ರೇಲ್ನ F-35 ಫೈಟರ್ ಜೆಟ್ ಧ್ವಂಸಗೊಂಡಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಮತ್ತೊಂದು ಕಡೆ ದಾಳಿಯ ದೃಶ್ಯ, ಮತ್ತೊಂದು ಕಡೆ ಧ್ವಂಸಗೊಂಡಿರುವಂಥ ದೃಶ್ಯ. ಇಸ್ರೇಲ್ ಮತ್ತು ಇರಾನ್ ನಡುವೆ ದಾಳಿ ಆಗ್ತಾ ಇದೆ, ಯುದ್ಧ ಆಗ್ತಾ ಇದೆ. ಇಸ್ರೇಲ್ನ ದಾಳಿಗೆ ಇರಾನ್ನಿಂದಲೂ ಕೂಡ ಪ್ರತ್ಯುತ್ತರ. F-35 ಫೈಟರ್ ಜೆಟ್ ಹೊಡೆದುರುಳಿಸಿದೆ ಇರಾನ್. ತಬ್ರೀಜ್ನಲ್ಲಿ ಇಸ್ರೇಲ್ನ F-35 ಫೈಟರ್ ಜೆಟ್ ಧ್ವಂಸಗೊಂಡಿದೆ. F-35 ಯುದ್ಧ ವಿಮಾನ ಹೊಡೆದುರುಳಿಸಿದೆ ಇರಾನ್ ಏರ್ ಡಿಫೆನ್ಸ್. ಇಸ್ರೇಲ್ ದಾಳಿ ಮಾಡ್ತು. ಇಸ್ರೇಲ್ಗೆ ಪ್ರತ್ಯುತ್ತರವನ್ನು ಕೊಡೋದಕ್ಕೆ ಇರಾನ್ ಕಾಯ್ತಾ ಇತ್ತು. ನಾವು ದಾಳಿ ಮಾಡ್ತೀವಿ. ಇರಾನ್ ಎಷ್ಟರ ಮಟ್ಟಿಗೆ ರೆಡಿ ಇದೆ ಅಂತಂದರೆ ಅಮೇರಿಕಾಗೂ ದೊಡ್ಡಣ್ಣಗೂ ಕೂಡ ಹೆದರ್ತಾ ಇಲ್ಲ. ಅಲ್ಲಿ ಟ್ರಂಪ್ ಹೇಳ್ತಾರೆ ನೀವು ಸುಮ್ಮನೆ ಸೈಲೆಂಟ್ ಆಗಿದ್ದರೆ ಒಳ್ಳೆಯದು ಅಂತ. ಇಲ್ಲ, ಸೈಲೆಂಟ್ ಆಗಿರೋ ಮಾತೇ ಇಲ್ಲ. ನೀವು ಮಧ್ಯದಲ್ಲಿ ಬಂದಿದ್ದೀರಿ, ನೀವು ಎಂಟ್ರಿ ಆಗಿದ್ದೀರಿ, ನೀವು ಅಮೇರಿಕಾ, ನಾವು ಬಿಡಲ್ಲ, ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತೀವಿ ಅಂತ. ಅದಕ್ಕೋಸ್ಕರನೇ ನ್ಯೂಯಾರ್ಕಲ್ಲಿ ಭದ್ರತೆಯನ್ನು ಹೆಚ್ಚಿಸಿದ್ದು ಅಮೇರಿಕದವರು. ಅದಕ್ಕೋಸ್ಕರನೇ ನ್ಯೂಯಾರ್ಕಲ್ಲಿ ಭದ್ರತೆಯನ್ನು, ಪೊಲೀಸ್ ಸಿಬ್ಬಂದಿಗಳನ್ನು ಅತಿ ಹೆಚ್ಚಾಗಿ ನಿಯೋಜನೆ ಮಾಡಿದ್ದು. ಈಗ ನೋಡಿ, ನೀವು ಗಮನಿಸ್ತಾ ಇದ್ದೀರಾ, ಇಸ್ರೇಲ್ ದಾಳಿಗೆ ಇರಾನ್ ಪ್ರತ್ಯುತ್ತರ ಕೊಟ್ಟಿದೆ. ಅವರ F-35 ಫೈಟರ್ ಜೆಟ್ಟನ್ನು ಹೊಡೆದಾಕಿದೆ ಇರಾನ್. ತಬ್ರೀಜ್ನಲ್ಲಿ ಇಸ್ರೇಲ್ನ F-35 ಫೈಟರ್ ಜೆಟ್ ಧ್ವಂಸಗೊಂಡಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಮತ್ತೊಂದು ಕಡೆ ದಾಳಿಯ ದೃಶ್ಯ, ಮತ್ತೊಂದು ಕಡೆ ಧ್ವಂಸಗೊಂಡಿರುವಂಥ ದೃಶ್ಯ. ಇಸ್ರೇಲ್ ಮತ್ತು ಇರಾನ್ ನಡುವೆ ದಾಳಿ ಆಗ್ತಾ ಇದೆ, ಯುದ್ಧ ಆಗ್ತಾ ಇದೆ. ಇಸ್ರೇಲ್ನ ದಾಳಿಗೆ ಇರಾನ್ನಿಂದಲೂ ಕೂಡ ಪ್ರತ್ಯುತ್ತರ. F-35 ಫೈಟರ್ ಜೆಟ್ ಹೊಡೆದುರುಳಿಸಿದೆ ಇರಾನ್. ತಬ್ರೀಜ್ನಲ್ಲಿ ಇಸ್ರೇಲ್ನ F-35 ಫೈಟರ್ ಜೆಟ್ ಧ್ವಂಸಗೊಂಡಿದೆ. F-35 ಯುದ್ಧ ವಿಮಾನ ಹೊಡೆದುರುಳಿಸಿದೆ ಇರಾನ್ ಏರ್ ಡಿಫೆನ್ಸ್. ಇಸ್ರೇಲ್ ದಾಳಿ ಮಾಡ್ತು. ಇಸ್ರೇಲ್ಗೆ ಪ್ರತ್ಯುತ್ತರವನ್ನು ಕೊಡೋದಕ್ಕೆ ಇರಾನ್ ಕಾಯ್ತಾ ಇತ್ತು. ನಾವು ದಾಳಿ ಮಾಡ್ತೀವಿ. ಇರಾನ್ ಎಷ್ಟರ ಮಟ್ಟಿಗೆ ರೆಡಿ ಇದೆ ಅಂತಂದರೆ ಅಮೇರಿಕಾಗೂ ದೊಡ್ಡಣ್ಣಗೂ ಕೂಡ ಹೆದರ್ತಾ ಇಲ್ಲ. ಅಲ್ಲಿ ಟ್ರಂಪ್ ಹೇಳ್ತಾರೆ ನೀವು ಸುಮ್ಮನೆ ಸೈಲೆಂಟ್ ಆಗಿದ್ದರೆ ಒಳ್ಳೆಯದು ಅಂತ. ಇಲ್ಲ, ಸೈಲೆಂಟ್ ಆಗಿರೋ ಮಾತೇ ಇಲ್ಲ. ನೀವು ಮಧ್ಯದಲ್ಲಿ ಬಂದಿದ್ದೀರಿ, ನೀವು ಎಂಟ್ರಿ ಆಗಿದ್ದೀರಿ, ನೀವು ಅಮೇರಿಕಾ, ನಾವು ಬಿಡಲ್ಲ, ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತೀವಿ ಅಂತ. ಅದಕ್ಕೋಸ್ಕರನೇ ನ್ಯೂಯಾರ್ಕಲ್ಲಿ ಭದ್ರತೆಯನ್ನು ಹೆಚ್ಚಿಸಿದ್ದು ಅಮೇರಿಕದವರು. ಅದಕ್ಕೋಸ್ಕರನೇ ನ್ಯೂಯಾರ್ಕಲ್ಲಿ ಭದ್ರತೆಯನ್ನು, ಪೊಲೀಸ್ ಸಿಬ್ಬಂದಿಗಳನ್ನು ಅತಿ ಹೆಚ್ಚಾಗಿ ನಿಯೋಜನೆ ಮಾಡಿದ್ದು. ಈಗ ನೋಡಿ, ನೀವು ಗಮನಿಸ್ತಾ ಇದ್ದೀರಾ, ಇಸ್ರೇಲ್ ದಾಳಿಗೆ ಇರಾನ್ ಪ್ರತ್ಯುತ್ತರ ಕೊಟ್ಟಿದೆ. ಅವರ F-35 ಫೈಟರ್ ಜೆಟ್ಟನ್ನು ಹೊಡೆದಾಕಿದೆ ಇರಾನ್.
ತಬ್ರೀಜ್ನಲ್ಲಿ ಇಸ್ರೇಲ್ನ F-35 ಫೈಟರ್ ಜೆಟ್ ಧ್ವಂಸಗೊಂಡಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಮತ್ತೊಂದು ಕಡೆ ದಾಳಿಯ ದೃಶ್ಯ, ಮತ್ತೊಂದು ಕಡೆ ಧ್ವಂಸಗೊಂಡಿರುವಂಥ ದೃಶ್ಯ. ಇಸ್ರೇಲ್ ಮತ್ತು ಇರಾನ್ ನಡುವೆ ದಾಳಿ ಆಗ್ತಾ ಇದೆ, ಯುದ್ಧ ಆಗ್ತಾ ಇದೆ. ಇಸ್ರೇಲ್ನ ದಾಳಿಗೆ ಇರಾನ್ನಿಂದಲೂ ಕೂಡ ಪ್ರತ್ಯುತ್ತರ. F-35 ಫೈಟರ್ ಜೆಟ್ ಹೊಡೆದುರುಳಿಸಿದೆ ಇರಾನ್. ತಬ್ರೀಜ್ನಲ್ಲಿ ಇಸ್ರೇಲ್ನ F-35 ಫೈಟರ್ ಜೆಟ್ ಧ್ವಂಸಗೊಂಡಿದೆ. F-35 ಯುದ್ಧ ವಿಮಾನ ಹೊಡೆದುರುಳಿಸಿದೆ ಇರಾನ್ ಏರ್ ಡಿಫೆನ್ಸ್. ಇಸ್ರೇಲ್ ದಾಳಿ ಮಾಡ್ತು. ಇಸ್ರೇಲ್ಗೆ ಪ್ರತ್ಯುತ್ತರವನ್ನು ಕೊಡೋದಕ್ಕೆ ಇರಾನ್ ಕಾಯ್ತಾ ಇತ್ತು. ನಾವು ದಾಳಿ ಮಾಡ್ತೀವಿ. ಇರಾನ್ ಎಷ್ಟರ ಮಟ್ಟಿಗೆ ರೆಡಿ ಇದೆ ಅಂತಂದರೆ ಅಮೇರಿಕಾಗೂ ದೊಡ್ಡಣ್ಣಗೂ ಕೂಡ ಹೆದರ್ತಾ ಇಲ್ಲ. ಅಲ್ಲಿ ಟ್ರಂಪ್ ಹೇಳ್ತಾರೆ ನೀವು ಸುಮ್ಮನೆ ಸೈಲೆಂಟ್ ಆಗಿದ್ದರೆ ಒಳ್ಳೆಯದು ಅಂತ. ಇಲ್ಲ, ಸೈಲೆಂಟ್ ಆಗಿರೋ ಮಾತೇ ಇಲ್ಲ. ನೀವು ಮಧ್ಯದಲ್ಲಿ ಬಂದಿದ್ದೀರಿ, ನೀವು ಎಂಟ್ರಿ ಆಗಿದ್ದೀರಿ, ನೀವು ಅಮೇರಿಕಾ, ನಾವು ಬಿಡಲ್ಲ, ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತೀವಿ ಅಂತ. ಅದಕ್ಕೋಸ್ಕರನೇ ನ್ಯೂಯಾರ್ಕಲ್ಲಿ ಭದ್ರತೆಯನ್ನು ಹೆಚ್ಚಿಸಿದ್ದು ಅಮೇರಿಕದವರು. ಅದಕ್ಕೋಸ್ಕರನೇ ನ್ಯೂಯಾರ್ಕಲ್ಲಿ ಭದ್ರತೆಯನ್ನು, ಪೊಲೀಸ್ ಸಿಬ್ಬಂದಿಗಳನ್ನು ಅತಿ ಹೆಚ್ಚಾಗಿ ನಿಯೋಜನೆ ಮಾಡಿದ್ದು. ಈಗ ನೋಡಿ, ನೀವು ಗಮನಿಸ್ತಾ ಇದ್ದೀರಾ, ಇಸ್ರೇಲ್ ದಾಳಿಗೆ ಇರಾನ್ ಪ್ರತ್ಯುತ್ತರ ಕೊಟ್ಟಿದೆ. ಅವರ F-35 ಫೈಟರ್ ಜೆಟ್ಟನ್ನು ಹೊಡೆದಾಕಿದೆ ಇರಾನ್. ತಬ್ರೀಜ್ನಲ್ಲಿ ಇಸ್ರೇಲ್ನ F-35 ಫೈಟರ್ ಜೆಟ್ ಧ್ವಂಸಗೊಂಡಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಮತ್ತೊಂದು ಕಡೆ ದಾಳಿಯ ದೃಶ್ಯ, ಮತ್ತೊಂದು ಕಡೆ ಧ್ವಂಸಗೊಂಡಿರುವಂಥ ದೃಶ್ಯ. ಇಸ್ರೇಲ್ ಮತ್ತು ಇರಾನ್ ನಡುವೆ ದಾಳಿ ಆಗ್ತಾ ಇದೆ, ಯುದ್ಧ ಆಗ್ತಾ ಇದೆ. ಇಸ್ರೇಲ್ನ ದಾಳಿಗೆ ಇರಾನ್ನಿಂದಲೂ ಕೂಡ ಪ್ರತ್ಯುತ್ತರ. F-35 ಫೈಟರ್ ಜೆಟ್ ಹೊಡೆದುರುಳಿಸಿದೆ ಇರಾನ್. ತಬ್ರೀಜ್ನಲ್ಲಿ ಇಸ್ರೇಲ್ನ F-35 ಫೈಟರ್ ಜೆಟ್ ಧ್ವಂಸಗೊಂಡಿದೆ. F-35 ಯುದ್ಧ ವಿಮಾನ ಹೊಡೆದುರುಳಿಸಿದೆ ಇರಾನ್ ಏರ್ ಡಿಫೆನ್ಸ್. ಇಸ್ರೇಲ್ ದಾಳಿ ಮಾಡ್ತು. ಇಸ್ರೇಲ್ಗೆ ಪ್ರತ್ಯುತ್ತರವನ್ನು ಕೊಡೋದಕ್ಕೆ ಇರಾನ್ ಕಾಯ್ತಾ ಇತ್ತು. ನಾವು ದಾಳಿ ಮಾಡ್ತೀವಿ. ಇರಾನ್ ಎಷ್ಟರ ಮಟ್ಟಿಗೆ ರೆಡಿ ಇದೆ ಅಂತಂದರೆ ಅಮೇರಿಕಾಗೂ ದೊಡ್ಡಣ್ಣಗೂ ಕೂಡ ಹೆದರ್ತಾ ಇಲ್ಲ. ಅಲ್ಲಿ ಟ್ರಂಪ್ ಹೇಳ್ತಾರೆ ನೀವು ಸುಮ್ಮನೆ ಸೈಲೆಂಟ್ ಆಗಿದ್ದರೆ ಒಳ್ಳೆಯದು ಅಂತ. ಇಲ್ಲ, ಸೈಲೆಂಟ್ ಆಗಿರೋ ಮಾತೇ ಇಲ್ಲ. ನೀವು ಮಧ್ಯದಲ್ಲಿ ಬಂದಿದ್ದೀರಿ, ನೀವು ಎಂಟ್ರಿ ಆಗಿದ್ದೀರಿ, ನೀವು ಅಮೇರಿಕಾ, ನಾವು ಬಿಡಲ್ಲ, ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತೀವಿ ಅಂತ. ಅದಕ್ಕೋಸ್ಕರನೇ ನ್ಯೂಯಾರ್ಕಲ್ಲಿ ಭದ್ರತೆಯನ್ನು ಹೆಚ್ಚಿಸಿದ್ದು ಅಮೇರಿಕದವರು. ಅದಕ್ಕೋಸ್ಕರನೇ ನ್ಯೂಯಾರ್ಕಲ್ಲಿ ಭದ್ರತೆಯನ್ನು, ಪೊಲೀಸ್ ಸಿಬ್ಬಂದಿಗಳನ್ನು ಅತಿ ಹೆಚ್ಚಾಗಿ ನಿಯೋಜನೆ ಮಾಡಿದ್ದು. ಈಗ ನೋಡಿ, ನೀವು ಗಮನಿಸ್ತಾ ಇದ್ದೀರಾ, ಇಸ್ರೇಲ್ ದಾಳಿಗೆ ಇರಾನ್ ಪ್ರತ್ಯುತ್ತರ ಕೊಟ್ಟಿದೆ. ಅವರ F-35 ಫೈಟರ್ ಜೆಟ್ಟನ್ನು ಹೊಡೆದಾಕಿದೆ ಇರಾನ್. ತಬ್ರೀಜ್ನಲ್ಲಿ ಇಸ್ರೇಲ್ನ F-35 ಫೈಟರ್ ಜೆಟ್ ಧ್ವಂಸಗೊಂಡಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಮತ್ತೊಂದು ಕಡೆ ದಾಳಿಯ ದೃಶ್ಯ, ಮತ್ತೊಂದು ಕಡೆ ಧ್ವಂಸಗೊಂಡಿರುವಂಥ ದೃಶ್ಯ. ಇಸ್ರೇಲ್ ಮತ್ತು ಇರಾನ್ ನಡುವೆ ದಾಳಿ ಆಗ್ತಾ ಇದೆ, ಯುದ್ಧ ಆಗ್ತಾ ಇದೆ. ಇಸ್ರೇಲ್ನ F-35 ಫೈಟರ್ ಜೆಟ್ ಹೊಡೆದುರುಳಿಸಿದೆ ಇರಾನ್. ತಬ್ರೀಜ್ನಲ್ಲಿ ಇಸ್ರೇಲ್ನ F-35 ಫೈಟರ್ ಜೆಟ್ ಧ್ವಂಸಗೊಂಡಿದೆ. F-35 ಯುದ್ಧ ವಿಮಾನ ಹೊಡೆದುರುಳಿಸಿದೆ ಇರಾನ್ ಏರ್ ಡಿಫೆನ್ಸ್. ಮತ್ತೊಂದು ಕಡೆ ದಾಳಿಯ ದೃಶ್ಯ, ಮತ್ತೊಂದು ಕಡೆ ಧ್ವಂಸಗೊಂಡಿರುವಂಥ ದೃಶ್ಯ. ಇಸ್ರೇಲ್ ಮತ್ತು ಇರಾನ್ ನಡುವೆ ದಾಳಿ ಆಗ್ತಾ ಇದೆ, ಯುದ್ಧ ಆಗ್ತಾ ಇದೆ. ಇಸ್ರೇಲ್ನ ದಾಳಿಗೆ ಇರಾನ್ನಿಂದಲೂ ಕೂಡ ಪ್ರತ್ಯುತ್ತರ. F-35 ಫೈಟರ್ ಜೆಟ್ ಹೊಡೆದುರುಳಿಸಿದೆ ಇರಾನ್. ತಬ್ರೀಜ್ನಲ್ಲಿ ಇಸ್ರೇಲ್ನ F-35 ಫೈಟರ್ ಜೆಟ್ ಧ್ವಂಸಗೊಂಡಿದೆ. F-35 ಯುದ್ಧ ವಿಮಾನ ಹೊಡೆದುರುಳಿಸಿದೆ ಇರಾನ್ ಏರ್ ಡಿಫೆನ್ಸ್. ಇಸ್ರೇಲ್ ದಾಳಿ ಮಾಡ್ತು. ಇಸ್ರೇಲ್ಗೆ ಪ್ರತ್ಯುತ್ತರವನ್ನು ಕೊಡೋದಕ್ಕೆ ಇರಾನ್ ಕಾಯ್ತಾ ಇತ್ತು. ನಾವು ದಾಳಿ ಮಾಡ್ತೀವಿ. ಇರಾನ್ ಎಷ್ಟರ ಮಟ್ಟಿಗೆ ರೆಡಿ ಇದೆ ಅಂತಂದರೆ ಅಮೇರಿಕಾಗೂ ದೊಡ್ಡಣ್ಣಗೂ ಕೂಡ ಹೆದರ್ತಾ ಇಲ್ಲ. ಅಲ್ಲಿ ಟ್ರಂಪ್ ಹೇಳ್ತಾರೆ ನೀವು ಸುಮ್ಮನೆ ಸೈಲೆಂಟ್ ಆಗಿದ್ದರೆ ಒಳ್ಳೆಯದು ಅಂತ. ಇಲ್ಲ, ಸೈಲೆಂಟ್ ಆಗಿರೋ ಮಾತೇ ಇಲ್ಲ. ನೀವು ಮಧ್ಯದಲ್ಲಿ ಬಂದಿದ್ದೀರಿ, ನೀವು ಎಂಟ್ರಿ ಆಗಿದ್ದೀರಿ, ನೀವು ಅಮೇರಿಕಾ, ನಾವು ಬಿಡಲ್ಲ, ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತೀವಿ ಅಂತ. ಅದಕ್ಕೋಸ್ಕರನೇ ನ್ಯೂಯಾರ್ಕಲ್ಲಿ ಭದ್ರತೆಯನ್ನು ಹೆಚ್ಚಿಸಿದ್ದು ಅಮೇರಿಕದವರು. ಅದಕ್ಕೋಸ್ಕರನೇ ನ್ಯೂಯಾರ್ಕಲ್ಲಿ ಭದ್ರತೆಯನ್ನು, ಪೊಲೀಸ್ ಸಿಬ್ಬಂದಿಗಳನ್ನು ಅತಿ ಹೆಚ್ಚಾಗಿ ನಿಯೋಜನೆ ಮಾಡಿದ್ದು. ಈಗ ನೋಡಿ, ನೀವು ಗಮನಿಸ್ತಾ ಇದ್ದೀರಾ, ಇಸ್ರೇಲ್ ದಾಳಿಗೆ ಇರಾನ್ ಪ್ರತ್ಯುತ್ತರ ಕೊಟ್ಟಿದೆ. ಅವರ F-35 ಫೈಟರ್ ಜೆಟ್ಟನ್ನು ಹೊಡೆದಾಕಿದೆ ಇರಾನ್. ತಬ್ರೀಜ್ನಲ್ಲಿ ಇಸ್ರೇಲ್ನ F-35 ಫೈಟರ್ ಜೆಟ್ ಧ್ವಂಸಗೊಂಡಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಮತ್ತೊಂದು ಕಡೆ ದಾಳಿಯ ದೃಶ್ಯ, ಮತ್ತೊಂದು ಕಡೆ ಧ್ವಂಸಗೊಂಡಿರುವಂಥ ದೃಶ್ಯ.